ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮಮ್ಮ ಏನು ಮಾಡುತ್ತಾರಂತ ಕೇಳೋಣ. ಏನು ಮಾಡ್ತಾಯಿದ್ದೀಯ ಅಮ್ಮ ಇವತ್ತು? ಇವತ್ತೇನು ಮಾಡ್ತಾಯಿದ್ದೀಯ ಅಮ್ಮ? ಇವತ್ತು ಮೊಳಕೆ ಕಾಳಿನ ಸಾರು ಮಾಡ್ತಾಯಿದ್ದೀನಪ್ಪ ರಾತ್ರಿ ಊಟಕ್ಕೆ. ಎಲ್ಲ ಕಟ್ ಮಾಡಿ ಮಡಗಿದ್ದೀನಿ ನೋಡಿ. ಈರುಳ್ಳಿ ಇವಾಗ ಏನು ಹಾಕ್ತಿದ್ಯಮ್ಮ ಇದಕ್ಕ? ಮಿಕ್ಸಿಕ ಈರುಳ್ಳಿ ಕಟ್ ಮಾಡಿದ್ದೀನಪ್ಪ. ನಾನು ಯಾವಾಗಲೂ ಹಿಂಗೆ ಇಟ್ಕೊಂಡು ಕಟ್ ಮಾಡ್ಕೊಂಡು ಅಡುಗೆ ಮಾಡ್ತೀನಿ, ಜಲ್ದಿ ಆತೈತೆ ಅಂತ. ಇಲ್ಲ ಅಂದಿದ್ದೆ ನನ್ನ ಮಗ ತುಂಬ ತರಲೆ ಪ್ರಶ್ನೆಗಳೇ ಕೇಳ್ತಾನೆ. ಟೊಮೊಟೊ ಒಂದು ದೊಡ್ಡ ಸೈಜು, 2 ಟೊಮೊಟೊ. ಆಮೇಲೆ ನೋಡಿ ಫ್ರೆಂಡ್ಸ್, ಕುಕ್ಕರು. ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ. ಎಣ್ಣೆ ಕಾದಾದ್ಮೇಲೆ ಆಮೇಲೆ ಏನು ಹಾಕ್ತಿದ್ಯಾ? ಆಮೇಲೆ ಕರಿಬೇವು ನೋಡಿ. ಚಿಟಪಟ ಆಗ್ತೈತೆ. ಈರುಳ್ಳಿ ಚಿಟಪಟ. ಆಮೇಲೆ ಏನಾಗ್ತಿದ್ಯಾ ಅಮ್ಮ ಇಲ್ಲಿ? ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ. ಆವಾಗಲೇ ಹಾಕಿದ್ದೀನಿ ಹುಣಸೆಹಣ್ಣು ಸ್ವಲ್ಪ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಆಯಿತು. ಕುಕ್ಕರ್ಗೆ ಏನು ಹಾಕ್ತಿದ್ಯಮ್ಮ? ಆಮೇಲೆ ಇವಾಗ ಸ್ವಲ್ಪ ಕಾಳುಗಳೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಮೊಳಕೆ ಕಾಳು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಂತೆ. ನೀನೇ ಹೇಳೋ, ನಾನೇ ನೋಡಿ ಫ್ರೆಂಡ್ಸ್. ಮಸಾಲೆ ಈ ಥರ ರುಬ್ಕೋಬೇಕು. ಆಮೇಲೆ ಏನು ಹಾಕ್ತಿದ್ಯಮ್ಮ? ಎಣ್ಣೆ ಚೆನ್ನಾಗಿ ಫ್ರೈ ಆಗೈತೆ. ಇವಾಗ ಅರಿಶಿನ ಸ್ವಲ್ಪ ಅರಿಶಿನ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಏನು ಹಾಕ್ತಿದ್ಯಮ್ಮ? ಇವಾಗ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡ್ಕೊಂಡು ಸಾಂಬಾರು ಪುಡಿ 2 ಸ್ಪೂನ್. ಸ್ವಲ್ಪ ಮಿಕ್ಸ್ ಮಾಡಬೇಕು. ಆಮೇಲೆ ಏನು? ಇವಾಗ ಮಸಾಲೆ ರುಬ್ಕೊಂಡಿರೋ ಮಸಾಲೆ. ಆಮೇಲೆ ಏನಾಗ್ತಿದ್ಯಮ್ಮ? ಇವಾಗ ನೀರು. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇರ್ತೈತಲ್ಲ, ಅದನ್ನೇ ಮಿಕ್ಸ್ ಮಾಡ್ಕೊಂಡು. ಆಮೇಲೆ ಏನಾಗ್ತಿದ್ಯಮ್ಮ? ಇವಾಗ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು, ನಿಮ್ಮ ಫ್ಲೇವರ್. ನೋಡಿ ಏನು ಚೆನ್ನಾಗೈತೆ. ಕುಕ್ಕರ್ ಮುಚ್ಚಿದೆ. 4 ವಿಸಿಲ್ ಬರಬೇಕಿದು. ಅಷ್ಟರಲ್ಲಿ ಅನ್ನ ಹಾಕಿ ಮುದ್ದೆ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಅನ್ನ ಹಾಕಿ ಮುದ್ದೆ ಹೆಂಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಒಂದು ಕಡೆ ಅನ್ನ ಸಾರಿಗೆ ಇಟ್ಟಿದ್ದೆ, ಅದಕ್ಕೆ ಮುಂಚೆನೇ ಅನ್ನ ಮಾಡ್ಕೊಂಡಿದ್ದೆ. ಇವಾಗ ಅನ್ನ ಇತ್ತು, ಅದನ್ನೇ ಹಾಕ್ಬಿಟ್ಟು ಮುದ್ದೆ ಮಾಡೋಣ ಅಂತ ಮುದ್ದೆ ಮಾಡ್ತಾಯಿದ್ದೀನಿ. ಇವಾಗ ನಾನು 3 ಮುದ್ದೆ ಮಾಡ್ಕೊತೀನಿ ಫ್ರೆಂಡ್ಸ್. ಇದರಲ್ಲೇ ಒಂದು ಬಟ್ಲು ಅನ್ನ ಇದೆ, ಅದು ಮುಳುಗೋಷ್ಟು ನೀರು.
ನೋಡಿ ಫ್ರೆಂಡ್ಸ್, ಅನ್ನಕ್ಕೆ ಮುದ್ದೆಗೆ ಇಟ್ಟಿದ್ದೀನಿ. ಇದು ಕಾಯೋಷ್ಟು ಪಾತ್ರೆಗಳು ಒಂದು ಸ್ವಲ್ಪ ಇದ್ದಾವೆ ತೊಳ್ಕೊಂಡು. ನೋಡಿ ಫ್ರೆಂಡ್ಸ್, ಇವಾಗ ಅಡುಗೆಗಂತ ಬಳಸಿರೋವು ನಾನು ಅಡುಗೆ ಮಾಡ್ಕೊಂಡು ಹಂಗೆ ಪಾತ್ರೆಗಳು ತೊಳ್ಕೊಂಬಿಡ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ವ, ಇವಾಗಲೇ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡ್ರೆ ಬೆಳಗ್ಗೆ ಟಿಫನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನೈಟ್ ಟೈಮೇ ನಮ್ಮ ಪಾತ್ರೆಗಳೆಲ್ಲ ಅಡುಗೆ ಮಾಡ್ಕೊಂಡೆ ತೊಳ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮುದ್ದೆಗೆ ಚೆನ್ನಾಗಿ ನೀರು ಚೆನ್ನಾಗಿ ಕಾದೈತೆ. ಇವಾಗ ಅನ್ನನೂ ಚೆನ್ನಾಗಿ ಬೆಂದೈತೆ. ಇವಾಗ ಹಸಿಟ್ಟು ಹಾಕ್ಕೋಬೇಕು. ಇವಾಗ ರಾಗಿ ಹಸಿಟ್ಟು ಹಾಕ್ಕೋಬೇಕು. ಹಸಿಟ್ಟು ಹಾಕಿ ಒಂದು 2 ನಿಮಿಷ ಹಂಗೆ ಬೇಯೋದು ಬಿಡಬೇಕು. ಆಮೇಲೆ ಹಿಟ್ಟು ತೋರಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಒಂದು 2 ನಿಮಿಷ ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಮತ್ತು 2 ನಿಮಿಷ ಆದಮೇಲೆ ಕೆಳಗಡೆ ಇಳಿಸ್ಕೊಂಡು ಹಿಟ್ಟು ಮುದ್ದೆ ಇದು ಮಾಡ್ಕೋಬೇಕು. ಹಿಟ್ಟು ತಿರ್ಸ್ಕೋಬೇಕು, ತೊಳ್ಸ್ಕೋಬೇಕು. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಹಿಟ್ಟು ತರಿಸ್ತಾ ಇದ್ದಾರೆ. ತುಂಬ ಗಟ್ಟಿಯಾಗಿ ನೀಟಾಗಿ ತೊಳ್ಸ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಬೇಯ್ತೈತೆ. ನಾವು ನಮ್ಮೂರಲ್ಲೆಲ್ಲ ಒಂದು 10 ಮುದ್ದೆ ಅಷ್ಟು ಮುದ್ದೆ ಮಾಡ್ತಾಯಿದ್ದಿತ್ತು ನೈಟ್ ಟೈಮು. ದೊಡ್ಡ ಇದರಿಂದ ಅದು ಕೆಳಗಡೆ ಇಟ್ಕೊಂಡು ತೊಳ್ಸ್ಕೊತಾ ಇದ್ದಿತ್ತು. ಇವಾಗ ಒಂದು 2 ಮುದ್ದೆ 3 ಮುದ್ದೆ ಮಾಡ್ಕೊತಾ ಇದ್ದೀರಿ. ನೋಡಿ, ಇವಾಗ 5 ನಿಮಿಷ ಬೇಯಿಸ್ಕೋಬೇಕು ಮುದ್ದೆನ. ಅಷ್ಟೇ, ಪ್ಲೇಟಲ್ಲಿ ಮುಚ್ಕೋಬೇಕಿತ್ತು. ನೋಡಿ, ಸಾರು ರೆಡಿ ಆಗಿದೆ. ನೆಕ್ಸ್ಟು ಟೇಸ್ಟ್ ಮಾಡ್ತೀನಿ. ಇದು ಮೊಳಕೆ ಕಾಳು ಅಂಗಡಿನಿಂದ ತಂದಿದ್ದು. ಅಳಸಂದ್ರೆ, ಹೆಸ್ರು ಕಾಳು, ಹುಡ್ಲಿ ಕಾಳು. ಅಡುಗೆ ಮಾಡಿಕೊಂಡೆ ನಾನು ಪಾತ್ರೆಗಳೆಲ್ಲ ತೊಳ್ಕೊಂಡೆ. ನೋಡಿ, ಈ ಥರ ಮುದ್ದೆ ಕಟ್ಟೋದಕ್ಕೆ ಒಂದು ಬಟ್ಲಲ್ಲಿ ನೀರು ಆಮೇಲೆ ಸೌಟು ಇರಬೇಕು. ನೋಡಿ ಫ್ರೆಂಡ್ಸ್, ಹಿಟ್ಟು ಕಟ್ತೈತೆ. ಹಿಟ್ಟು ಕಟ್ತೈತಲ್ಲ, ಹಿಟ್ಟು ಮುದ್ದೆ ಮಾಡ್ತೈತೆ ಅಂತ ಏನೋ ಒಂದೈತಲ್ಲ. ನೋಡಿ, ಈ ಥರ ಕೋಲಲ್ಲಿ ಇರೋದೆಲ್ಲ ಮುದ್ದೆ, ಕೋಲಲ್ಲಿ ಇರೋದೆಲ್ಲ ಈ ಥರ ಎಲ್ಲ ಇದು ಮಾಡ್ಕೋಬೇಕು. ಆಮೇಲೆ ಮುದ್ದೆ ಕಟ್ಟು. ಫ್ರೆಂಡ್ಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಮುದ್ದೆ ಚೆಂದಾಗಿ ಆಯ್ತಮ್ಮ. ಆಯ್ತು. ನೋಡಿ ಫ್ರೆಂಡ್ಸ್, ಅರ್ಧ ಬರಲ್ಲೆಲ್ಲ ಮಾಡ್ಕೊಂಬಿಟ್ಟೆ. ಫಸ್ಟು ಸಾರು ಮಾಡೋಕ್ಕೆ ಮುಂಚೆ ನಾನು ಕುಕ್ಕರಲ್ಲಿ ಅನ್ನ ಇಕ್ಕೊಂಬಿಟ್ಟೆ. ಸಾರು ರೆಡಿ ಆಗಿದೆ. ಅನ್ನ, ಮುದ್ದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಗಿದೆ. ನೀವು ಮನೇಲಿ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.